ಕಣ್ಣಲ್ಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ, ರಾಷ್ಟ್ರ ರಚಿಸೋಣ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ, ಇರಲಿ ದೇಶದ ಮೇಲೆ ಅಭಿಮಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಾಮಪತ್ರ ಪರಿಶೀಲನೆ ಕಾರ್ಯ. ಎರಡನೇ ಸ್ಥಾನ ಪಡೆದರು ಮತದಾನ ಹಿಂಗೆ ನಡೀತದೆ. ಇದು 18 ವರ್ಷ ಆದ್ಮೇಲೆ ಓಟ್ ಹಾಕ್ತಿರಲ್ವಾ, ಇದೇ ತರ ಇರ್ತದೆ. ಅದನ್ನ ಈಗಲಿಂದ ನೀವೆಲ್ಲ ಕಲ್ತ್ಕೊಳ್ಳಿ ಅಂತ ಒಂದು ಪ್ರೋಸೆಸ್ ಇಲ್ಲಿ ಮಾಡ್ತಾರೆ. ಸರಿನಾ? ಈಗ ಆರಂಭ ಅಲ್ಲಿ ಬಂದು ಅದು ಇದು ನೋಡಿದೆ, ಇಲ್ಲಿ ಆಯ್ತು ನಿನಗೆ ಹಾಕಿದೆ. ಮತದಾನ ಅನ್ನೋದು ಗೌಪ್ಯತೆ. ನೀವು ಒಂದು ಅದ್ರ ಪಕ್ಕದಲ್ಲಿ ಗೊತ್ತಾಗಬಾರ್ದು. ಅರ್ಥ ಆಗುತ್ತಾ? ಇಲ್ಲಾಂದ್ರೆ ಏನಾಕತ್ತೆ, ಜಿದ್ದಿ ಬೆಳೀತಂತ. ಅವ್ನು ಗಣೇಶ್ ಬರ್ತಾನ, ಯಾರಿಗೆ ಓದ್ತಾನ, ಇನ್ನೊಬ್ಬ ನಾನು ಇವನಿಗೆ ಹಾಕಿದ ಅವನ ಮೇಲೆ ಇದು ಮಾಡ್ತಾನ. ಅದು ಸುಮ್ಮನೆ ಹಾಕಕ್ಕೋ ಗೌಪ್ಯ, ಯಾರಿಗೆ ಹೇಳ್ಬಾರ್ದು. ನಾನು ಅವ್ರಿಗೆ ಹಾಕಿದೆ, ಯಾರಿಗೆ ಹೇಳ್ಬಾರ್ದು. ಅರ್ಥ ಆಯ್ತಾ? ಯಾರಿಗೆ ಹೇಳ್ಬಾರ್ದು. ಮತಯಂತ್ರ ಬಳಕೆ. ಮತದಾನ ಆರಂಭ. ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಕಡೆ ಕೇಳಿಸ್ಕೊಳ್ಳಿ. ಬಾರ್ಡ್ರಲ್ಲಿ ಹೋರಾಡೋದು ಮಾಡುವಾಗ ಮೈ ಮೇಲೆ ಎತ್ತರ ಇಟ್ಕೊಂಡು ಯಾರನ್ನ ಯೋಚನೆ ಮಾಡಿ ಒತ್ತೋದು ಕೂಡ ಯಾರು ಸೂಕ್ತ ಅದರ ಅವ್ರು ನೋಡಿ. ಮಮತಾ 31 ಮತಗಳನ್ನು ಪಡೆದುಕೊಂಡಿದ್ದಾರೆ. ಈಗ ಇದರಲ್ಲಿ 3 ಜನ, ಒಬ್ರು ಪ್ರಧಾನಮಂತ್ರಿ, ಇನ್ನೊಬ್ರು ಉಪ ಪ್ರಧಾನಮಂತ್ರಿ, ಮತ್ತೊಬ್ಬರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡ್ತಾ ಇದ್ದೀವಿ. ಅತಿ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಸುನಿಲ್ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಬಾಳ ಕಟ್ಟುವುದರ ಮೂಲಕ ಶುಭವನ್ನ ಕೋರೋಣ. ನನಗೆ ವೋಟ್ ಮಾಡಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಕಾರ್ಯಗಳನ್ನೆಲ್ಲ ನೀವು ಹೇಳಿಕೊಳ್ಳಲಾಗಿದೆ. ನನಗೆ ಹೇಳಿ ನಾನು ಆ ಕಾರ್ಯಗಳನ್ನೆಲ್ಲ
ಈಡೇರಿಸ್ತೀನಿ ಎಂದು ತಮ್ಮಲ್ಲಿ ಬೇಡಿದೆ. ಎರಡನೇ ಶಿವಕುಮಾರ್ 42 ಮತಗಳನ್ನು ಪಡೆದು ಉಪ ಪ್ರಧಾನಿಯಾಗಿದ್ದಾರೆ. ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ 31 ಮತಗಳನ್ನು ಪಡೆದು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಯಾರು? ಮಮತಾ. ಅವರಿಗೆ ಮೂಲಕ ಧನ್ಯವಾದಗಳನ್ನ ತಿಳಿಸೋಣ. ಇವ್ರನ್ನ ಏನಾರ ಕೆಲಸ ಆಗಲ್ಲ ಅಂದ್ರೆ ಕಿವಿತಕ್ಕಂತ ಕೆಲಸ ನಿಂದು ಮಮತದ್ದು. ಯಾಕಾಗಲ್ಲ ಅಂತ ಟೇಬಲ್ ಗುದ್ದಿ ಗುದ್ದಿ ಆಮೇಲೆ ಹತ್ರ ಕೆಲಸ ಆಗಲ್ವಾ ವಿರೋಧ ಪಕ್ಷದ